ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತಿನ ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶದ ಕುರಿತು ತಮ್ಮ ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ಈಗಾಗಲೇ ಇಡೀ ದೇಶದಾದ್ಯಂತ ಚುನಾವಣೆ ಕಾವು ಏರಿದೆ. ಎಲ್ಲ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಅದರಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ, ದೇಶದ ಅತಿದೊಡ್ಡ ಮೂರನೇ ರಾಷ್ಟ್ರೀಯ ಪಕ್ಷವಾಗಿ ತನ್ನ ರಾಜಕೀಯ ನಿಲುವುಗಳನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿ ಹಿನ್ನೆಲೆ ಒಳಗಡೆ ನಾವು ಸಾಮಾಜಿಕ ಪರಿವರ್ತನಾ ಚಳವಳಿ ಮುನ್ನಡೆಸಿದರೂ ಕೂಡ ಒಂದು ರಾಜಕೀಯ ಪಕ್ಷವಾಗಿ ತಮ್ಮ ಈ ಒಂದು ಚುನಾವಣೆ ಒಳಗಡೆ ತಮ್ಮ ಜವಾಬ್ದಾರಿಗಳು, ತಾವು ನಿರ್ವಹಿಸ್ತಕ್ಕಂಥ ಪಾತ್ರದ ಬಗ್ಗೆ ತಾವು ಭಾಳ ಗಂಭೀರವಾದಂಥ ಹೆಜ್ಜೆಯನ್ನು ಇಡಲಿಕ್ಕೆ ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಈಗಾಗಲೇ 25 ಅಭ್ಯರ್ಥಿಗಳನ್ನು ನಾವು ಘೋಷಣೆ ಮಾಡಿದ್ದೀವಿ. ಸೊ ಇದೇ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ಆಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ಕ ಮಾಯಾವತಿಯವರು ನನಗೆ ಕಳೆದ 6 ತಿಂಗಳಿಂದನೇ ಡೆಲ್ಲಿಗೆ ಕರೆದು ಮಾತಾಡಿಸಿ ಎಲ್ಲ ಒಂದು ವಿವರಗಳನ್ನು ಕೂಡ ಪಡೆದುಕೊಂಡು ಮುಂದಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಹಾಸನದಲ್ಲಿ ನೀನೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಕೂಡ ಹೇಳಿದರು. ನಿಮ್ಮ ಮೇಲೆ ಒಂದು ಭಾಳ ದೊಡ್ಡ ಜವಾಬ್ದಾರಿ ಇದೆ. ಈ ಚಳುವಳಿಯನ್ನು ಮುನ್ನಡೆಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡ ಯುವಕರಿದ್ದೀರಿ, ನೀವು ಓರಬೇಕು ಅಂತಕ್ಕಂಥ ಒಂದು ಮಾತನ್ನು ಮತ್ತು ಆಶೀರ್ವಾದವನ್ನು ನಮಗೆ ಮಾಡಿದ್ರು. ಅದಾದ ನಂತರ ಈಗಾಗಲೇ ಅಧಿಕೃತವಾಗಿ ನನ್ನ ಹೆಸರು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಪ್ರಕಟ ಆಗಿದೆ. ನಾನು ಈ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಈ ದೇಶವನ್ನು ಸುಮಾರು ಸ್ವಾತಂತ್ರ್ಯ ಬಂದು 77-78 ವರ್ಷಗಳಿಂದನೂ ಕೂಡ ಸಂವಿಧಾನ ಜಾರಿಯಾಗಿ 75 ವರ್ಷ ಕಳೆದಿದ್ದರೂ ಕೂಡ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು ಕಾಣಬೇಕಾಗಿತ್ತು ಅದನ್ನು ಕಾಣೋಕ್ಕೆ ಸಾಧ್ಯ ಆಗಿಲ್ವ ಅಂತಕ್ಕಂಥ ಒಂದು ಅಭಿಪ್ರಾಯ ನಂದು. ಯಾಕೆ ಈ ಪ್ರಶ್ನೆ ಮೂಡುತ್ತೆ ನನಗೆ ಅಂತಂತಂದರೆ, ನಾವು ದೇಶದ ರಾಜಕಾರಣ ಒಂದು ಕಡೆ, ರಾಜ್ಯದ ರಾಜಕಾರಣ ಒಂದು ಕಡೆ ನೋಡಿ, ನಾವು ಹಾಸನ ಜಿಲ್ಲೆಗೆ ನಾನು ಸೀಮಿತವಾಗಿ ಮಾತಾಡೋದಾದರೆ ಕಳೆದ 50 ವರ್ಷಗಳಿಂದ ಯಾವುದು ಒಂದೇ ಒಂದು ಕುಟುಂಬ ಅಥವಾ ಒಂದೆರಡು ಕುಟುಂಬ ಅಥವಾ ಒಂದೇ ಸಮುದಾಯ ಅಥವಾ ಎರಡೇ ಸಮುದಾಯ ಇಡೀ ಜಿಲ್ಲೆಯ ಆಡಳಿತವನ್ನು ಒಂದು ಕಬ್ಜೆಯಲ್ಲಿ ಇಟ್ಕೊಳ್ತಾರೆ ಅಂತಂದರೆ ಅದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ನಾವು ಹೆಂಗೆ ಇಂಟರ್ಪ್ರಿಟ್ ಮಾಡೋಕ್ಕಾಗತ್ತೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಒಬ್ಬ ಸಾಮಾನ್ಯ ಪ್ರಜೆ ಶಾಸನಸಭೆಗಳಿಗೆ ಅಂದರೆ ಪಾರ್ಲಿಮೆಂಟಿಗೆ ಮತ್ತು ವಿಧಾನಸಭೆಗಳಿಗೆ ಆಯ್ಕೆ ಆಗುವಂಥ ವಾತಾವರಣ ಸೃಷ್ಟಿಯಾಗಬೇಕಾಗಿತ್ತು. ದಟ್ ಈಸ್ ದಿ ಬ್ಯೂಟಿ ಆಫ್ ದಿ ಡೆಮಾಕ್ರಸಿ. ಇಲ್ಲಿ ಹಂಗೆ ಆಗ್ತಾ ಇಲ್ಲ. ರಾಜನ ಮಗ ರಾಜ, ಅವನ ಮಗ ಯುವರಾಜ. ಈ ರೀತಿಯ ಒಂದು ಪದ್ಧತಿ ಏನಿದು ರಾಜಪ್ರಭುತ್ವ, ಇದು ನಿರಂಕುಶ ಪ್ರಭುತ್ವ. ಅಂಥ ನಿರಂಕುಶ ಪ್ರಭುತ್ವವನ್ನೇ ನಾವು ಪ್ರಜಾಪ್ರಭುತ್ವ ಅಂತೇಳಿ ಅಂದುಕೊಂಡು ತಪ್ಪಾಗಿ ಗ್ರಹಿಸಿಕೊಂಡು ಮುನ್ನಡೀತಿರ್ತಕ್ಕಂಥದ್ದು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅತ್ಯಂತ ಮಾರಕವಾದಂಥ ವಿಚಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 45-50 ವರ್ಷಗಳ ಕಾಲ ಈ ಜಿಲ್ಲೆಯಿಂದ ನಾವು ಪ್ರಧಾನಮಂತ್ರಿಯನ್ನು ಕೊಡುಗೆಯಾಗಿ ಕೊಟ್ಟಿದ್ದೀವಿ ದೇಶಕ್ಕೆ, 2 ಜನ ಮುಖ್ಯಮಂತ್ರಿಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಈ ಜಿಲ್ಲೆ ಇಡೀ ರಾಜ್ಯದಲ್ಲಿ ನಂಬರ್ 1 ಜಿಲ್ಲೆ ಆಗಬೇಕಾಗಿತ್ತು. ಬಹುಶಃ ಇಡೀ ಕರ್ನಾಟಕದ ರಾಜ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳನ್ನು ಬಿಟ್ಟರೆ, ಹಾಸನ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನು ಬಿಟ್ಟರೆ ಬೇರೆ ಯಾರೂ ಆಗಿಲ್ಲ. ಇಂಥ ಒಂದು ಕಾಲಘಟ್ಟದಲ್ಲಿ ಮತ್ತು 2 ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆಗೆ ಅಭಿವೃದ್ಧಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ನಡೆದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗುತ್ತೆ.